ಶರಣರಿಪ್ಪ ಶಾಣೆ ಮಂದಿಗೆ ನಾನು ಬಿಜಾಪುರದ ಗುಮ್ಮಟ ನಗರಿ ಶಕ್ತಿ ಕುಮಾರ್ ಮಾತಾಡತೀನಿ. ಏನೇ ತಂದರೂ ಕೂಡ ಒಂದು ವಿಶೇಷವಾದ ಸುದ್ದಿ ಇರ್ತಾವೆ ನೋಡ್ರಿ. ಚುನಾವಣೆ ಅಂದಾಗ ರಾಜಕೀಯವ್ರ ಜೊತೆ ಅವ್ರ ಮಿನಿಸ್ಟರ್ ಆದಾಗ ಪೊಲೀಸರು ಅವ್ರ ಸೆಕ್ಯೂರಿಟಿ ಆಗಿರ್ತಾರೆ, ಅವಾಗ ಮಿನಿಸ್ಟರ್ ಆಗಿರ್ತಾರ, ಸರ್ಕಾರ ಇರ್ತದ, ಅವ್ರ ಕೈಯಾಗ ಅವ್ರ ಕೆಲಸ ಮಾಡೋದಿರ್ತದ. ಇರಲ್ಲ ಸರ್ಕಾರಿ ನೌಕರರು ಯಾರೇ ಆಗಲಿ, ಪೊಲೀಸ್ ಹಿಡ್ಕೊಂಡು ಎಲ್ಲರೂ ಹಿಡ್ಕೊಂಡು ಹೇಳ್ತೀನಿ. ಆದ್ರೆ ಇಲ್ಲಿ ಈಗ ಬಹಳಷ್ಟು ವಿಶೇಷವಾಗಿ ಏನು ಎಲ್ಲ ಕಡೆ ಏನು ನಡೆದವಪ್ಪ ಅಂತಂದ್ರೆ ಇಲೆಕ್ಷನ್ ಬಹಳಷ್ಟು ತಿಂಡಿ ಇಲೆಕ್ಷನ್ ನಡೆದವು. ಎಲ್ಲಿ ನಡೆದವಪ್ಪ ಬಹಳಷ್ಟು ಇಲ್ಲಿ ತಿಂಡಿ ಇಲೆಕ್ಷನ್ಗಳದಾವು. BJP, ಕಾಂಗ್ರೆಸ್, JDS ಮತ್ತು BJP ಮೈತ್ರಿ ಆಗ್ಯಾವು. ಮತ್ತು ಇದು ಕಾಂಗ್ರೆಸ್. ಇಲ್ಲಿ ಏನು ಮಾಡೋದು, ಪೊಲೀಸ್ ಪೇದೆ ಒಬ್ಬ ಹವಾಲ್ದಾರ್, ಗುಲ್ಬರ್ಗಾದ ಒಬ್ಬ ಹವಾಲ್ದಾರ್ ಅವರು BJP ಪರ ಪ್ರಚಾರ ಮಾಡ್ಲಾಕತ್ತಾರ್ರಿ. ಮಂಜು ಪಾಟೀಲ್ ಅವರೇ, ಎಷ್ಟು ತೊಗೊಂಡ್ರಿ ರೊಕ್ಕ ನೀವು? ಹವಾಲ್ದಾರ್ ಅವರೇ, ಮಂಜು ಪಾಟೀಲ್ ಅವರೇ, ಎಷ್ಟು ರೊಕ್ಕ ತೊಗೊಂಡು BJP ಪರ ಪ್ರಚಾರ ಮಾಡತ್ತೀರಿ ನೀವು? ಗುಲ್ಬರ್ಗಾದಲ್ಲಿ BJP ಒಂದು ಲೋಗೋ ಹಿಡ್ಕೊಂಡು ನೀವು ಪಬ್ಲಿಸಿಟಿ ಮಾಡ್ಲಾಕತ್ತೀರ ಅಂದ್ರೆ ನಿಮ್ಮ ಮೇಲೆ ಹೈಯರ್ ಆಫೀಸರ್ ಯಾರು ಕ್ರಮ ತಗೊಂಡಿಲ್ಲ? ನೀವು ಏನು ಮನಸ್ಸಿಗೆ ಬಂದಂಗೆ ಮಾಡ್ತೀರೇನು? ಒಬ್ಬ ಪೊಲೀಸ್ ಆಗಿ BJP ಕಾಂಗ್ರೆಸ್ ಅಂತ ನಾ ಹೇಳಂಗಿಲ್ಲ, ಒಂದು ಪಕ್ಷದ ಪರ ನೀವು ಪ್ರಚಾರ ಮಾಡುವುದು ತಪ್ಪು. ಮಂಜು ಪಾಟೀಲ್ ಹವಾಲ್ದಾರ್ ಅವರೇ, ಈ ಗುಲ್ಬರ್ಗಾದಲ್ಲಿ ಇವ್ರು ನೌಕರಿ ಮಾಡ್ತಾರೆ ಪೊಲೀಸ್ ಪೇದೆಯಾಗಿ. ಯಾವ ಸ್ಟೇಷನ್ ಅಂತ ನನಗೆ ಖಚಿತವಾದ ಮಾಹಿತಿ ಬಂದಿಲ್ಲ. ಬಟ್ ನಾ ಏನು ಹೇಳ್ತೀನಿ, ಒಬ್ಬ ಪೊಲೀಸ್ ಆಗಿ, ಒಬ್ಬ ಸರ್ಕಾರಿ ನೌಕರಾಗಿ ಒಂದು ಪಕ್ಷದ ಪರ ಯಾವುದೇ ಪ್ರಚಾರ, ಯಾವುದೇ BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಯಾವುದೇ ಪಕ್ಷದ ಪರ ಪ್ರಚಾರ ಮಾಡ್ತಿರೋ ನಾಚಿಕೆ ಆಗಂಗಿಲ್ಲ ನಿಮ್ಗೆ? ಮಂಜು ಪಾಟೀಲ್ ಅವರೇ, ನಾಚಿಕೆ ಆಗಂಗಿಲ್ಲ? ನಿಮ್ಮ ಹೈಯರ್ ಆಫೀಸರ್ ಏನು ಮಾಡ್ಲಾಗ್ತಾರೆ? ಇವತ್ತು BJP ಪರ ಮಾಡ್ತೀರಿ, ನಾಳೆ ಕಾಂಗ್ರೆಸ್ ಪರ ಮಾಡ್ತೀರಿ. ನೀವು ಅಕಸ್ಮಾತ್ ಹಂಗೆ ಪ್ರಚಾರ ಮಾಡೋದು ತಿಂಡಿನೇ ಇತ್ತಂದ್ರೆ ರಿಸೈನ್ ಮಾಡ್ರಿ, ನೌಕರಿ ರಾಜೀನಾಮೆ ಕೊಟ್ಟು ನೀವು ಅಲ್ಲಿ ಪ್ರಚಾರ ಮಾಡ್ರಿ, ಇಲ್ಕ ರಾಜಕೀಯ ಇಳಿರಿ. ಇಲ್ಕಂದ್ರೆ ಅವರು ರಾಜಕಾರಣಿಗಳ ಬಾಲಂಗೋಸಿ ಛಲಗಳಾಗಿ ತಿರುಗಾಡ್ರಿ. ಮಂಜು ಪಾಟೀಲ್ ಹವಾಲ್ದಾರ್ ಅವ್ರಿಗೆ ಹೇಳಕತ್ತೀನಿ, ಮಂಜು ಪಾಟೀಲ್ ಅವರೇ, ನೀವು ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಕಳಿಸ್ಲಾಕತ್ತೀರಿ. ಪೊಲೀಸ್ ಇಲಾಖೆ ಮರ್ಯಾದೆ ಕಳಿಲಾಕತ್ತೀರಿ. ಅದಕ್ಕೆ ಪೊಲೀಸ್ ಒಂದು ಇಲಾಖೆಯ ಹೈಯರ್ ಆಫೀಸರ್ ಯಾರಿದಿರಿ, ದಯವಿಟ್ಟು ಅವ್ರ ಮೇಲೆ ಕ್ರಮ ತಗೊಂಡು ಅವ್ರನ್ನ ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಬೇಕು. ಯಾವುದೇ ಪಕ್ಷದ ಪರ ಸರ್ಕಾರಿ ನೌಕರು ಪ್ರಚಾರ ಮಾಡುವಂಗಿಲ್ಲ. ಇದು ಎಲ್ಲ ಗೊತ್ತಿದ್ರು ಕೂಡ ಇಂಥ ಒಂದು ಮಣ್ಣು ತಿನ್ನು ಕೆಲಸವನ್ನು ಮಂಜು ಪಾಟೀಲ್ ಅವರು ಮಾಡ್ಯಾರಲ್ಲ, ಇವ್ರ ವಿರುದ್ಧ ಕಾನೂನು ಕ್ರಮ ಆಗಬೇಕು. ಇವ್ರು ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಬೇಕು. ಅಲ್ಲಿ ಗುಲ್ಬರ್ಗ ಏನು ಮಾಡ್ಲಾತ್ತೀರಿ? ಕಾಂಗ್ರೆಸ್ ಪಕ್ಷದವರಾಗಲಿ, JDS ಪಕ್ಷದವರಾಗಲಿ, ಯಾರೇ ಆಗಲಿ, BJP ಅವರ ಪ್ರಚಾರ ಮಾಡೋ ಅಪೋಸಿಟ್ ಪಾರ್ಟಿ ಅವ್ರು ಏನು ಮಾಡ್ಲಾಕತ್ತೀರಿ? ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ಬೇಕು, ದೂರ ಮಾಡ್ಬೇಕು. ಅವ್ರಿಗೆ ದೂರ ಮಾಡಿ ಅವ್ರನ್ನ ಸಸ್ಪೆಂಡ್ ಮಾಡುವಂಥ ಕೆಲಸ ಮಾಡಬೇಕು. ನನಗೇನು ಅವ್ರ ವೈಯಕ್ತಿಕ ದ್ವೇಷ ಇಲ್ಲ. ನಾನು ಅವ್ರು BJP ಪರ ಪ್ರಚಾರ ಮಾಡತ್ತ ಸಿಟಿಗೇರಿ ಮಾತಾಡ್ತಾ ಇಲ್ಲ. ಅವ್ರು ಯಾವುದೇ ಪಕ್ಷದ ಪರ ಪ್ರಚಾರ ಮಾಡುವಂಗಿಲ್ಲ. ಸರ್ಕಾರಿ ನೌಕರರು ಯಾವುದೇ ಪಕ್ಷದ ಪರ ಪ್ರಚಾರ ಮಾಡುವಂಗಿಲ್ಲ. ಅದಕ್ಕೆ ಇಲ್ಲಿ ಫೋಟೋ ತೋರ್ಸಾತಿ ನಿಮ್ಗೆ. ಈ ಮಂಜು ಪಾಟೀಲ್ ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು. ಅದಕ್ಕೆ ಇಮಿಡಿಯೇಟ್ಲಿ ಇವ್ರು ಸಸ್ಪೆಂಡ್ ಮಾಡಬೇಕು. ಅಲ್ಲಿ ಎಲ್ಲ ಇದ್ದಂಥ ಯಾರಾದರೂ ಯಾರೇ ಇದ್ದರೂ ಕೂಡ ಸಮಾಜ ಸೇವಕರು, ಯಾರಾದರೂ ಹೋರಾಟಗಾರರು ಇದ್ರ, RTI ಕಾರ್ಯಕರ್ತರಿದ್ರ, ಇವ್ರ ಮೇಲೆ ಕಾನೂನು ಕ್ರಮ ಆಗಬೇಕು. ಇವ್ರು ಇಮಿಡಿಯೇಟ್ಲಿ ಸಸ್ಪೆಂಡ್ ಆಗ್ಬೇಕಂತ ಹೇಳಿ ನೋಡೋಣ ಎಷ್ಟು ಜನ ಗುಲ್ಬರ್ಗಾದಲ್ಲಿ ಹೋರಾಟಗಾರರಿಗೆ, ಎಷ್ಟು ಜನರಿಗೆ ನೋಡೋಣ ಇಂಥದ್ದೊಂದು ಕಡೆಗಣಿಸುವ ಶಕ್ತಿ ಐತೆ ಅನ್ನೋದು ನಾನು ಕೂಡ ನೋಡ್ತೀನಿ. ಅದಕ್ಕೆ ಈ ಒಂದು ಸುದ್ದಿ ನಾನು ಕರ್ನಾಟಕ ಸುದ್ದಿ ನಂಬರ್ 1 ಒಳಗೆ ಹಾಕಿನಿ. ಅದಕ್ಕೆ ಆದಷ್ಟು ಬೇಗ ಸರ್ಕಾರಿ ನೌಕರರು ಯಾರೇ ಇದ್ರೂ ಕೂಡ ಇಂಥ ಪ್ರಚಾರ ಮಾಡಬಾರ್ದು ಅಂತೇಳಿ ನಾನು ಕೂಡ ಈ ಒಂದು ಸುದ್ದಿ, ನಾವು ಯಾವುದೇ ಪಕ್ಷ ಪರವಾಗಿ ಮಾತಾಡ್ತಾ ಇಲ್ಲ, ಯಾವುದೇ ಪಕ್ಷ ವಿರೋಧವಾಗಿ ಮಾತಾಡ್ತಾ ಇಲ್ಲ, ನ್ಯಾಯಕ್ಕಾಗಿ ಈ ಒಂದು ಸುದ್ದಿ ಹಾಕಿದೀವಿ. ಆದಷ್ಟು ಬೇಗ ಎಲ್ಲರೂ ಕೂಡ, ಎಲ್ಲಾ ಪಕ್ಷದವರು ಕೂಡ ಸರ್ಕಾರಿ ಈ ಒಂದು ಪೊಲೀಸ್ ಪೇದೆ ವಿರುದ್ಧ, ಯಾಕಂದ್ರೆ ಇವರು ಒಂದು ಪಕ್ಷದ ಪರವಾಗಿ ಪ್ರಚಾರ ಮಾಡ್ಯಾರ, ಅದಕ್ಕೆ ವಿರುದ್ಧ ಕಠಿಣ ಕ್ರಮ ಆಗಬೇಕು. ಅದಕ್ಕೆ ಆದಷ್ಟು ಬೇಗ ಈ ಒಂದು ವಿಡಿಯೋ ಆದಷ್ಟು ಬೇಗ ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಬರ್ತೀನಿ. ಅಲ್ಲಿ ಹೋಗಿ ಬರ್ತೀನಿ. ಶಾಣೆ ಮಂದಿಗೆ.